ನನ್ನ ಹತ್ರ ಒಂದು ಪ್ಲಾಸ್ಟಿಕ್ ಕವರ್ ಇದೆ, ಇನ್ನೊಂದು ಮೆಕ್ಕೆಜೋಳ ಮತ್ತೆ ಸಬ್ಬಕ್ಕಿಯಿಂದ ತಯಾರಿಸಿರುವಂತ ಒಂದು ಬಯೋ ಪ್ರಾಡಕ್ಟ್ ನನ್ನ ಹತ್ರ ಒಂದು ಕವರ್ ಇದೆ. ಇದನ್ನ ನೀವು ಲೀಗಲ್ ಆಗಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. BBMP ಅವರು ನಿಮ್ಗೆ ಹಿಡಿಯೋದಿಲ್ಲ. ಏನಕ್ಕೆ ಮುಂಚೆನೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಇಲ್ಲಿ ನಾವು DRDO ಫುಡ್ ಡಿಪಾರ್ಟ್ಮೆಂಟ್ ಇಂದ ನಾವು ಆಲ್ರೆಡಿ ಅಪ್ರೂವ್ಡ್ ನ ತಗೊಂಡಿದೀವಿ. ಹಾಗಾಗಿ ನೀವು ಲೀಗಲ್ ಆಗಿ ಎಲ್ಲಿ ಬೇಕಾದ್ರೂ ಈ ಕವರ್ಸ್ ಗಳನ್ನ ಯೂಸ್ ಮಾಡಬಹುದು. ಹಿಂದಿನ ವಿಡಿಯೋದಲ್ಲಿ ಈ ಕವರ್ ನಾನು ತಿನ್ಬಿಟ್ಟು ತೋರಿಸಿದೀನಿ. ನಾವು ತಿಂದ್ರು ಕೂಡ ಏನೂ ಆಗೋದಿಲ್ಲ, ಪ್ರಾಣಿಗಳು ತಿಂದ್ರು ಕೂಡ ಏನೂ ಆಗೋದಿಲ್ಲ. ಈ ಕವರ್ ನ ಯೂಸ್ ಮಾಡ್ಬಿಟ್ಟು ಬಿಸಾಕ್ಬಿಟ್ರೆ 120 ರಿಂದ 180 ದಿನದಲ್ಲಿ ಇದು ಗೊಬ್ಬರ ಆಗ್ಬಿಡುತ್ತೆ. ಇದನ್ನ ನಾವು ಒಂದ್ಸಲ ಬೆಂಕಿ ಹಚ್ಚಿಬಿಟ್ರೆ ಸಾಕು, ಇದು ಗೊಬ್ಬರ ಆಗ್ಬಿಡುತ್ತೆ. ಇದು ಪ್ಲಾಸ್ಟಿಕ್ ತರ ನಮ್ಮ ಆರೋಗ್ಯದ ಮೇಲೆ ಯಾವುದೇ ರೀತಿಯ ಪರಿಣಾಮಕಾರಿ ಆಗಿರೋದಿಲ್ಲ. ಇದು ಏನಕ್ಕೆ ಅಂತ ಅಂದ್ರೆ, ನಾವು ಪರಿಸರದಿಂದ ಏನ್ ಪಡ್ಕೊಂಡಿರ್ತೀವೋ ಹಾಗೆ ನಾವು ಪರಿಸರಕ್ಕೆ ಕೊಡ್ತಾ ಇದೀವಿ. ಇದರಿಂದ ಯಾರಿಗೂ ಪ್ರಾಬ್ಲಮ್ ಇಲ್ಲ. ಹಾಗಾಗಿ ನಮ್ಮ ಬಯೋ ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ. ಈ ಪ್ಲಾಸ್ಟಿಕ್ ನೋಡಿ ಸುಡ್ತಾ ಇದೆ. ಈ ಪ್ಲಾಸ್ಟಿಕ್ ಕಂಟಿನ್ಯೂ ಆಗಿ ಬೆಂಕಿ ಹತ್ಕೊಂತಾ ಇದೆ. ಅದೇ ನಮ್ಮ ಬಯೋ ಪ್ರಾಡಕ್ಟ್ ನ ನಾನು ಬೆಂಕಿ ಹಚ್ಚುತ್ತಾ ಇದ್ದೀನಿ. ಈ ಬಯೋ ಪ್ರಾಡಕ್ಟ್ ಒಂದ್ಸಲ ಬೆಂಕಿ ಹತ್ತಿ ಅದು ಆರೋದ್ಮೇಲೆ ಇದು ಬೂದಿ ಆಗ್ತಾ ಇದೆ. ಏನಕ್ಕೆ ಅಂತ ಅಂದ್ರೆ, ಇದು ಮೆಕ್ಕೆಜೋಳ ಮತ್ತೆ ಸಬ್ಬಕ್ಕಿಯಿಂದ ಮಾಡಿದೀವಲ್ಲ, ಅದಕ್ಕೆ ಇದು ಬೂದಿ ಆಗುತ್ತೆ. ಇದು ಪ್ಲಾಸ್ಟಿಕ್ ಅಲ್ವಾ, ಇದು ಬೆಂಕಿ ಹತ್ಕೊಂತಾನೆ ಇರುತ್ತೆ. ನಾವು ಇದನ್ನ ಎಷ್ಟೇ ರೀಸೈಕಲ್ ಮಾಡ್ತಾ ಇದ್ರು ಕೂಡ ಈ ಪ್ಲಾಸ್ಟಿಕ್ ಇಂದ ನಮ್ಮ ಆರೋಗ್ಯ, ಪ್ರಾಣಿಗಳ ಆರೋಗ್ಯ ಮತ್ತೆ ಪರಿಸರ ಮಾಲಿನ್ಯ ಮಾಡ್ತಾ ಇದೆ. ಹಾಗಾಗಿ ಈ ಪ್ಲಾಸ್ಟಿಕ್ ನ ಬಿಸಾಕಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವಂತ ಈ ಬಯೋ ಪ್ರಾಡಕ್ಟ್ ನ ಯೂಸ್ ಮಾಡಿ. ಇದು ಎಲ್ರಿಗೂ ಕೂಡ ತುಂಬಾ ಸೇಫ್. ಈ ಕವರ್ಸ್ ಗಳಲ್ಲಿ ನಿಮ್ಗೆ ಯಾವುದೇ ಒಂದು ಶೇಪ್ ಅಲ್ಲಿ ಯಾವುದೇ ತರ ನಿಮಗೆ ಕವರ್ ಬೇಕು ಅಂತ ಅಂದ್ರೆ, ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ಕವರ್ಸ್ ಗಳನ್ನ ನಾವು ಕೊಡ್ತೀವಿ. ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಿರ್ಬೋದು, ಇಲ್ಲ ಬಟ್ಟೆ ವ್ಯಾಪಾರ ಮಾಡ್ತಿರ್ಬೋದು. ಇನ್ನು ನಿಮ್ಗೆ ಏನಾದ್ರು ಡಸ್ಟ್ ಬಿನ್ ಕವರ್ಸ್ ಬೇಕು ಅಂತ ಅಂದ್ರೆ, ಇಲ್ಲ ಈ ಬಟರ್ ಶೀಟ್ಸ್ ಏನಾದ್ರು ಬೇಕು ಅಂತ ಅಂದ್ರೆ, ಯಾವುದೇ ತರ ಇರ್ಲಿ ಅಂತ ಕವರ್ ಗಳನ್ನ ನಾವು ಕೊಡ್ತೀವಿ. ಅಷ್ಟೇ ಅಲ್ಲ, ನಾವು ಹೋಲ್ಸೇಲ್ ಆಗಿ ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ನಾವು ಹೋಲ್ಸೇಲ್ ಆಗಿ ಕಡಿಮೆ ರೇಟ್ ಅಲ್ಲಿ ಕೊಡ್ತಾ ಇದೀವಿ ಅಂತ ಅಂದ್ರೆ, ಅದರಲ್ಲೂ ಈ ಕವರ್ ಮೇಲೆ ನಿಮ್ದೇ ನೀವು ಏನಾದ್ರು ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ನಿಮ್ಮ ಬಿಸ್ನೆಸ್ ಬ್ರಾಂಡಿಂಗ್ ಲೋಗೋ ಏನಿರುತ್ತೋ, ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ನಿಮ್ಮ ಅಡ್ರೆಸ್, ನಿಮ್ ಲೋಗೋ ಏನಿರುತ್ತೋ ಅದನ್ನ ನಾವು ಪ್ರಿಂಟ್ ಹಾಕ್ಬಿಟ್ಟು ನಿಮಗೆ ಕೊಡ್ತಾ ಇದೀವಿ. ಈ ಕೂಡಲೇ ನೀವು ಆರ್ಡರ್ ಮಾಡ್ಕೊಳ್ಳಿ. ಹೋಟೆಲ್ ಅಲ್ಲಿ ಹೋಗ್ತೀವಿ, ನಾವು ಏನಾದ್ರು ಒಂದು ಊಟ ಪಾರ್ಸಲ್ ಮಾಡಿಸ್ಕೊಂಡಿವಿ ಅಂತ ಅಂದ್ರೆ, ಈ ತರ ಪ್ಲಾಸ್ಟಿಕ್ ಕವರ್ ಅಲ್ಲಿ ಸಾಂಬಾರ್ ಎಲ್ಲ ಕಟ್ಬಿಟ್ಟು ಕೊಡ್ತಾರೆ. ಅದು ಸಾಂಬಾರ್ ಬಿಸಿ ಇರುತ್ತೆ. ಆ ಪ್ಲಾಸ್ಟಿಕ್ ಕಂಟೆಂಟ್ ಏನಿರುತ್ತೋ ಆ ಸಾಂಬಾರ್ ಬಿಸಿ ಇರುತ್ತಲ್ಲ, ಆ ಸಾಂಬಾರಲ್ಲಿ ಮಿಕ್ಸ್ ಆಗುತ್ತೆ. ಅದನ್ನ ನಾವು ತಿಂತೀವಿ. ನಾವು ತಿಂದ್ಮೇಲೆ ನಮ್ಮ ಆರೋಗ್ಯ ಕೂಡ ಹಾಳಾಗ್ತಾ ಇದೆ. ಅದಕ್ಕೆ ಪ್ರಾಣಿಗಳು ಆರೋಗ್ಯ ಹಾಳಾಗಬಾರ್ದು, ನಮ್ಮ ಆರೋಗ್ಯ ಹಾಳಾಗಬಾರ್ದು. ಅಷ್ಟೇ ಅಲ್ಲ, ನಮ್ಮ ಪರಿಸರವನ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ನಮ್ಮ ಒಳ್ಳೆ ಸೊಲ್ಯೂಷನ್ ಅವರು ಈ ಬಯೋ ಪ್ರಾಡಕ್ಟ್ ನ ತಂದಿರೋದು. ಈ ಕವರ್ ಅನ್ನ ಮೆಕ್ಕೆಜೋಳ ಮತ್ತೆ ಸಬ್ಬಕ್ಕಿಯಿಂದ ತಯಾರಿಸಿರೋದ್ರಿಂದ ನೀವು ಲೀಗಲ್ ಆಗಿ ಎಲ್ಲಿ ಬೇಕಾದ್ರೂ ಯೂಸ್ ಮಾಡಬಹುದು. ಈ ನಮ್ಮ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ನೀವು ಬಿಸ್ನೆಸ್ ಮಾಡ್ತಾ ಇದ್ರು ಕೂಡ ನಿಮ್ಗೆ ಎಲ್ಲಾ ತರಹದ ಕವರ್ಸ್ ಗಳನ್ನ ನಾವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿಬಿಟ್ಟು ನಿಮ್ಗೆ ಫ್ರೀ ಆಗಿ ಡೆಲಿವರಿನ ನಾವು ಮಾಡ್ಕೊಡ್ತೀವಿ. ಇಲ್ಲಿ ಕಾಣಿಸ್ತಿರೋ ನಂಬರ್ಗೆ ಬೇಗ ಕಾಲ್ ಮಾಡಿಬಿಟ್ಟು ಆರ್ಡರ್ ಮಾಡ್ಕೊಳ್ಳಿ. ಮತ್ತೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್, ಫ್ಯಾಮಿಲಿಯಲ್ಲಿ ಯಾರೆಲ್ಲ ಬಿಸ್ನೆಸ್, ಹೋಟೆಲ್ ಬಿಸ್ನೆಸ್, ಬಟ್ಟೆ ವ್ಯಾಪಾರ ಏನಾದ್ರು ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಅವರಿಗೆಲ್ಲ ಈ ವಿಡಿಯೋನ ಟ್ಯಾಗ್ ಮಾಡಿಬಿಟ್ಟು ಅವ್ರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.